ಸೆಪ್ಟೆಂಬರ್ 22ರಿಂದ ಪ್ರಾರಂಭಗೊಂಡ ದಸರಾ ಅಕ್ಟೋಬರ್ 2ನೇ ತಾರೀಕು ಮುಗಿಲಿದೆ. ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಸಾಮಾಜಿಕ ಕಾರ್ಯಕ್ರಮಗಳಿರ್ಬೋದು, ಅರಿವು ಮೂಡಿಸುವ ಒಂದು ಕಾರ್ಯಕ್ರಮ ಇರ್ಬೋದು, ಚಂಡಿಕಾ ಹೋಮ, ಕುಸ್ತಿ, ಹಾಗೆ ಜಿಮ್ನಾಸಿಯಂ, ರಂಗೋಲಿ ಸ್ಪರ್ಧೆ ಇರ್ಬೋದು, ಚಂಡಿಕಾ ಹೋಮ ಇರ್ಬೋದು, ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಅನ್ನಪ್ರಸಾದ ವಿತರಣೆ, ಸಂಜೆ ಪ್ರಸಾದ ವಿತರಣೆ, ನಾಟಕಗಳಿರ್ಬೋದು. ಆ ನವದುರ್ಗಿಯರನ್ನ ಅತ್ಯಂತ ಹಾಗೂ ಶಾರದೆ ಮಾತ ಸೇರಿ 2ನೇ ತಾರೀಕು ಅತ್ಯಂತ ಶಿಸ್ತುಬದ್ಧವಾಗಿ ನಾವೆಲ್ಲರೂ ಸಂಘಟಿತರಾಗಿ ಅದನ್ನು ಜಲಸ್ತಂಭನ ಮಾಡಲಿಕ್ಕಿದ್ದೇವೆ. ಕಾಪು ಮೂಳೂರು ಹತ್ರ ಸರಿಸುಮಾರು ಇಲ್ಲಿಂದ 5:30 ಹೊರಟು ರಾತ್ರಿ 9:30-10 ಗಂಟೆ ಒಳಗೆ ಜಲಸ್ತಂಭನ ಮಾಡ್ತೀವಿ. ಈ ಎಲ್ಲ ಕಾರ್ಯಕ್ರಮಕ್ಕೆ ಎಲ್ಲ ಆ ತಾಯಿ ಹಾಗೂ ಪರಿವಾರ ದೇವರ ಒಂದು ಸಂಪೂರ್ಣ ಆಶೀರ್ವಾದ ಇದೆ. ಅಚ್ಚುಮೆಚ್ಚಿನ ಒಂದು ದಸರಾವಾಗಿ ಮೂಡಿ ಬಂದಿದೆ. ವಿಶೇಷವಾಗಿ ವಸ್ತು ಪ್ರದರ್ಶನ ಅಂತೂ ಬಹಳಷ್ಟು ಒಂದು 2-3 ಲಕ್ಷ ವ್ಯೂವರ್ಸ್ ಅನ್ನ ಸ್ಟೇಟಸ್ನಲ್ಲಿ ಬಂದಿದೆ. ಖಂಡಿತ ಅದೊಂದು ಅದ್ಭುತ ಅಂತ ಹೇಳಬಹುದು. ತಾವು ಕೂಡ ಅದನ್ನು ವೀಕ್ಷಣೆ ಮಾಡಬೇಕು. ಈ ಸಂದರ್ಭದಲ್ಲಿ ಈ ದಸರಾ ಉಚ್ಚಿಲ ಉಡುಪಿದ ದಸರಾ ನಾಡಿನ ದಸರಾ ಆಗಿ ಬರಲಿ. ಎಲ್ಲ ಕರ್ನಾಟಕ ರಾಜ್ಯದ ಭಕ್ತಾಭಿಮಾನಿಗಳಿಗೆ ಒಂದು ಆ ತಾಯಿಯ ಅನುಗ್ರಹ ಸಿಗಲಿ. ಎಲ್ಲರೂ ಶಾಂತಿ ಸಹಬಾಳ್ವೆಯಿಂದ ಬಾಳಲಿ ಅಂತ ಹಾರೈಸ್ತಾರೆ.